ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋ ಇಲ್ಲಿ ಆಸ್ ಅ ಸೈಂಟಿಸ್ಟ್ ಕೆಲಸ ಸಿಗಬೇಕು ಅಂದ್ರೆ ರಿಕ್ವೈರ್ಮೆಂಟ್ ಏನು? ಇಸ್ರೋ ಅಲ್ಲಿ ಮೇಜರ್ ಆಗಿ 4 ಪೋಸ್ಟ್ ಬರುತ್ತೆ. ಸ್ಪೇಸ್ ಸೈಂಟಿಸ್ಟ್, ಇಂಜಿನಿಯರ್ಸ್, ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್. ಇಲ್ಲಿ ಫಸ್ಟ್ ಸ್ಪೇಸ್ ಸೈಂಟಿಸ್ಟ್ ಮತ್ತೆ ಇಂಜಿನಿಯರ್ಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ 3 ಸ್ಟೆಪ್ ಇದೆ. ಫಸ್ಟ್ ಒನ್ ಬಂದು IIST, ಇಂಡಿಯನ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ನೀವು 12th ಪಾಸ್ ಆದ್ಮೇಲೆ ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋಗಿ ಡಿಗ್ರಿ ಮಾಡ್ತೀರಾ ಅಂದ್ರೆ ಇಸ್ರೋ ಅವರೇನೆ ಈ ಇನ್ಸ್ಟಿಟ್ಯೂಷನ್ ಬಂದು ಸೈಂಟಿಸ್ಟ್ ನ ಹೈರ್ ಮಾಡ್ತಾರೆ. ಈ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಂಟ್ರಿ ಬೇಕು ಅಂದ್ರೆ JEE ಮೇನ್ ಪ್ಲಸ್ ಅಡ್ವಾನ್ಸ್ಡ್ ಎಕ್ಸಾಮ್ ನ ಕ್ಲಿಯರ್ ಮಾಡಿರ್ಬೇಕು. ಯೂಶುವಲ್ ಆಗಿ JEE ಎಕ್ಸಾಮ್ಸ್ ನ ಕೊಡೋದು IIT ಅಲ್ಲಿ ಹೋಗಿ ಇಂಜಿನಿಯರಿಂಗ್ ಮಾಡಂಗಿದ್ರೆ, ಆದ್ರೆ JEE ಮೇನ್ ಪ್ಲಸ್ ಅಡ್ವಾನ್ಸ್ಡ್ ಅಲ್ಲಿ ಹೈ ರ್ಯಾಂಕಿಂಗ್ ಬಂತು ಅಂದ್ರೆ IIST ಗೂನು ಹೋಗ್ಬೋದು. ನಿಮಗೆ ಸೈಂಟಿಸ್ಟ್ ಆಗೋ ಇಂಟ್ರೆಸ್ಟ್ ಇದ್ರೆ ಇಲ್ಲಿ 140 ಸೀಟ್ಸ್ ಇರುತ್ತೆ. ಇವ್ರ ಹತ್ರ ಇಲ್ಲಿ 2 ತರ ಡಿಗ್ರಿ ಇದೆ. 4 ವರ್ಷದ ಡಿಗ್ರಿ ಬಿಟೆಕ್, ಇನ್ನೊಂದು ಬಂದು ಇಂಟಿಗ್ರೇಟೆಡ್ ಬಿಟೆಕ್. ಇದು ಬಂದು 5 ವರ್ಷದ ಡ್ಯುಯಲ್ ಡಿಗ್ರಿ. ಈಗ ಇದರಲ್ಲಿ ಎಕ್ಸ್ಟ್ರಾ ಸೀಟ್ಸ್ ಆಡ್ ಮಾಡಿದ್ದಾರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅವ್ರಿಗೆ. ಫೈನಲ್ ಆಗಿ ನಿಮ್ ಎಜುಕೇಶನ್ ಇಲ್ಲಿ ಕಂಪ್ಲೀಟ್ ಆದ್ಮೇಲೆ ಇಸ್ರೋ ಅವರು ನಿಮ್ಮನ್ನ ಹೈರ್ ಮಾಡಕ್ ಬರ್ತಾರೆ. ಇಲ್ಲಿ ಇನ್ನೊಂದು ರಿಕ್ವೈರ್ಮೆಂಟ್ ಇದೆ. ನಿಮ್ ಹತ್ರ ಅಟ್ ಲೀಸ್ಟ್ 7.5 CGPA ಇರಬೇಕು ನಿಮ್ ಗ್ರಾಜುಯೇಷನ್ ಟೈಮ್ ಅಲ್ಲಿ. ಇಸ್ರೋ ಒಳಗೋಗೋ ಇನ್ನೊಂದು ರೂಟ್ ಬಂದು ICRB, ಫುಲ್ ಫಾರ್ಮ್ ಬಂದು ಇಸ್ರೋ ಸೆಂಟ್ರಲೈಸ್ಡ್ ರೆಕ್ರೂಟ್ಮೆಂಟ್ ಬೋರ್ಡ್. ಇಲ್ಲಿ ಬೋರ್ಡ್ ಮೆಂಬರ್ಸ್ ಇಸ್ರೋ ಅವ್ರಿಗೆ ರಿಕ್ರೂಟ್ಮೆಂಟ್ ಗಳನ್ನ ಮಾಡ್ತಾರೆ. ಇವರು ಇಲ್ಲಿ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಪರ್ಸನಲ್ ಇಂಟರ್ವ್ಯೂ ಮತ್ತೆ ಸ್ಟ್ಯಾಂಡರ್ಡ್ ಮೆಡಿಕಲ್ ಟೆಸ್ಟ್. ಈ ಟೆಸ್ಟ್ ನೆಲ್ಲ ಪಾಸ್ ಮಾಡಿದ್ರೆ ಇಸ್ರೋ ಅಲ್ಲಿ ಆಸ್ ಅ ಸೈಂಟಿಸ್ಟ್ ಇಲ್ಲ ಇಂಜಿನಿಯರ್ ಕೆಲಸ ಸಿಗುತ್ತೆ. ಈ ಎಂಟ್ರೆನ್ಸ್ ಎಕ್ಸಾಮ್ ನ ಕೊಡ್ಬೇಕು ಅಂದ್ರೆ ನಿಮ್ ಕ್ವಾಲಿಫಿಕೇಶನ್ BE, BTech, BSc ಮಾಡಿರ್ಬೇಕು ವಿತ್ 65%. ಬರೀ ಇಂಜಿನಿಯರಿಂಗ್ ಡಿಗ್ರಿನೇ ಅಲ್ಲ, ಸ್ಟ್ರೀಮ್ಸ್ ಚೆಕ್ ಮಾಡ್ತಾರೆ ಇವರು. ನೀವು ಇಂಜಿನಿಯರಿಂಗ್ ಡಿಗ್ರಿನ ಕಂಪ್ಯೂಟರ್ ಸೈನ್ಸ್ ಇಲ್ಲ ಮೆಕ್ಯಾನಿಕಲ್ ಇಲ್ಲ ಎಲೆಕ್ಟ್ರಿಕಲ್ ಅಲ್ಲಿ ಮಾಡಿರ್ಬೇಕು. ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಲ್ಲಿ ಈ 3 ಸ್ಟ್ರೀಮು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಈ 11 ಸ್ಟ್ರೀಮ್ಸ್ ಇದೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ಈ 14 ಸ್ಟ್ರೀಮ್ಸ್ ಇದೆ. ಏಜ್ ಲಿಮಿಟ್ ಬಂದು 35. ಅದರ ಜೊತೆಗೆ ಡಿಸಬಿಲಿಟೀಸ್ ಇದ್ರೆ ಅದಕ್ಕೆ ಎಕ್ಸೆಪ್ಷನ್ಸ್ ಗಳು ಕೊಡ್ತಾರೆ. 3ನೇದು ಬಂದು ಕ್ಯಾಂಪಸ್ ರಿಕ್ರೂಟ್ಮೆಂಟ್ಸ್. ಇದು ಬಂದು NITs ಮತ್ತೆ IITs ಒಳಗಡೆ ನಡೆಯುತ್ತೆ. IIT ಬಂದು ನಮ್ಮ ಇಂಡಿಯಾದ ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್. ಅದ್ರ ನೆಕ್ಸ್ಟ್ NITs. IIT ಒಳಗಡೆ ಹೋಗ್ಬೇಕು ಅಂದ್ರೆ JEE ಅಡ್ವಾನ್ಸ್ ನ ಕ್ಲಿಯರ್ ಮಾಡಿರ್ಬೇಕು. NITs ಒಳಗಡೆ ಹೋಗ್ಬೇಕು ಅಂದ್ರೆ JEE ಮೇನ್ಸ್ ನ ಕ್ಲಿಯರ್ ಮಾಡಿರ್ಬೇಕು. ಈ ಕಾಲೇಜಸ್ ಗಳಲ್ಲಿ ನೀವು ಇಂಜಿನಿಯರಿಂಗ್ ಇಲ್ಲ ಬ್ಯಾಚುಲರ್ಸ್ ಡಿಗ್ರಿನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಆನ್ ಕ್ಯಾಂಪಸ್ ಇಸ್ರೋ ಅವ್ರು ಬಂದು ರಿಕ್ರೂಟ್ಮೆಂಟ್ ಮಾಡ್ತಾರೆ. ಇಲ್ಲೂ ಎಂಟ್ರೆನ್ಸ್ ಎಕ್ಸಾಮ್ ಮತ್ತೆ ಪರ್ಸನಲ್ ಇಂಟರ್ವ್ಯೂಸ್ ನ ಕ್ಲಿಯರ್ ಮಾಡಿ ಇಸ್ರೋಗೆ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಟೆಕ್ನಿಕಲ್ ಇಲ್ಲ ಸೈಂಟಿಫಿಕ್ ಅಸಿಸ್ಟೆಂಟ್ ಆಗಬೇಕು ಅಂದ್ರೆ ಅದಕ್ಕೆ BSc ಮಾಡಿರ್ಬೇಕು ಈ ಸ್ಟ್ರೀಮ್ಸ್ ಒಳಗಡೆ. ಈ ವೆಬ್ಸೈಟ್ ನ ನೋಡಿ www.isro.gov.in/careers. ಇಲ್ಲಿ ಇಸ್ರೋ ಒಳಗಡೆ ಜಾಬ್ ವೇಕೆನ್ಸೀಸ್ ಇದ್ರೆ ಚೆಕ್ ಮಾಡಬಹುದು. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಮರಿದೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.